ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಬೆಂಗಳೂರಿನ ಪ್ರಸಿದ್ಧ ಮತ್ತು ಭಕ್ತರ ಮನಸ್ಸಿಗೆ ಹತ್ತಿರವಾದಂತಹ ಒಂದು ವಿಶೇಷ ದೇವಾಲಯಕ್ಕೆ ಭೇಟಿ ನೀಡೋಣ ಬನ್ನಿ. ಅದು ಎಂದರೆ ಮುಕ್ತಿನಾಗ ದೇವಸ್ಥಾನ. ಮುಕ್ತಿನಾಗ ದೇವಸ್ಥಾನ ಬಂದು ಬೆಂಗಳೂರಿನ ರಾಮವಳ್ಳಿ ಅನ್ನೋ ಗ್ರಾಮದಲ್ಲಿದೆ. ಮುಕ್ತಿ ನಾಗ ಅಂತ ಹೇಳಿದ್ರೆ, ಮುಕ್ತಿ ಅಂದರೆ ಮುಕ್ತಿ ಕೊಡುವಂಥ ಕ್ಷೇತ್ರ. ಹಾಗೆ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ನಾಗ ಅಂತ ನಿಮಗೆ ಗೊತ್ತಿರುತ್ತೆ, ಸರ್ಪದೇವರು ಅಂತ. ಇದು 2003ನೇ ಇಸ್ವಿಯಲ್ಲಿ ಸ್ಥಾಪಿತವಾಗಿದೆ. ಇದನ್ನು ಡಾಕ್ಟರ್ ಸುಬ್ರಹ್ಮಣ್ಯ ಶಾಸ್ತ್ರಿ ಹಾಗೂ ಡಾಕ್ಟರ್ ಗೌರಿಯಮ್ಮ ಅವರು ಸ್ಥಾಪಿಸಿದರು. ಇದು 18 ಅಡಿ ಏಕಾಶಿಲ ನಾಗಶಿಲೆ ಅಂತಲೂ ಕರೀತಾರೆ. ಏನಕ್ಕೆ ನಾದಶಿಲೆ ಅಂತ ಕರೀತಾರೆ ಅಂತ ಹೇಳಿದ್ರೆ, ಆ ಕಲ್ಲನ್ನು ಮುಟ್ಟಿದ್ರೆ ಅದು ನಮಗೆ ಕೃಷ್ಣ ಒಂಥರ ಸೌಂಡ್ ಬರುತ್ತೆ, ಹಾಡಿನ ಥರ. ಹಾಗಾಗಿ ಇದನ್ನ ಕೃಷ್ಣಶಿಲೆ ಅಥವಾ ನಾದಶಿಲೆ ಅಂತಲೂ ಕೂಡ ಕರೀತಾರೆ. ಹಾಗೆ ಈ ದೇವಾಲಯ ನಗರದ ಗದ್ದಲದ ಮಧ್ಯೆ ಇದ್ದರೂ ಈ ದೇವಸ್ಥಾನ ಶಾಂತಿ ಮತ್ತು ಆತ್ಮೀಯತೆಯ ಅನುಭವವನ್ನು ನೀಡುತ್ತದೆ. ಹಾಗಾದರೆ ಬನ್ನಿ, ಈ ಪವಿತ್ರ ಸ್ಥಳದ ಇತಿಹಾಸ, ವಿಶೇಷತೆ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ. ಮುಕ್ತಿನಾಗ ದೇವಸ್ಥಾನ ಬೆಂಗಳೂರು ನಗರದ ಸುಂದರ ಪ್ರದೇಶದಲ್ಲಿ ಸ್ಥಿತಿಯಲ್ಲಿದೆ. ಭಕ್ತರು ಇಲ್ಲಿ ದೇವರ ಕೃಪೆ ಮತ್ತು ಮನಃಶಾಂತಿ ಪಡೆಯಲು ಆಗಮಿಸುತ್ತಾರೆ. ಮುಕ್ತಿ ಎಂದರೆ ಮೋಕ್ಷ, ನಾಗ ಎಂದರೆ ಸರ್ಪದೇವರು. ಈ ದೇವಸ್ಥಾನದಲ್ಲಿ ನಾಗದೇವರ ಆರಾಧನೆಗೆ ವಿಶೇಷವಾದಂತಹ ಮಹತ್ವವಿದೆ. ಈಗ ನೋಡಿದ ದೇವಾಲಯ ಬಂದು ಆದಿಮುಕ್ತಿನಾಗ ಅಂತೇಳಿ ಮೊದಲು ಸ್ಥಾಪಿಸಲಾಗಿತ್ತು. ಅದು ಎದುರುಗಡೆನೆ ಬಂದರೆ ನಿಮಗೆ ಪಟಾಲದಮ್ಮ ತಾಯಿ ದೇವಸ್ಥಾನ ಕೂಡ ಸಿಗುತ್ತೆ. ಅಲ್ಲಿಂದ ಮುಂದೆ ಇನ್ನು ಸ್ವಲ್ಪ ದೂರಗಳಲ್ಲಿ ಮುಂದೆ ಹೋದರೆ ಕಾಲಭೈರವ ಸನ್ನಿಧಿ ಕೂಡ ಇರುತ್ತೆ. ನಾವು ಅಮಾವಾಸ್ಯೆ ದಿನ ಓದಿದ ಸಲುವಾಗಿ ಅದು ಮಧ್ಯಾಹ್ನ ಸಮಯ ಆಗಿತ್ತು. ಹಾಗಾಗಿ ಕಾಲಭೈರವೇಶ್ವರನ ಬಳಿ ಬೂದುಗುಂಬಳದ ದೀಪ ಕೂಡ ಹಚ್ಚಿದ್ರು. ಅದು ಯಾಕೆ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು, ಯಾರಾದರೂ ಶತ್ರುಗಳು ಕಾಟ ಇದ್ದರೆ ಒಳ್ಳೆಯದಾಗುತ್ತೆ, ಅಮಾವಾಸ್ಯೆ ದಿನ ಕಾಲಭೈರೇಶ್ವರಂಗೆ ಬೂದುಗುಂಬಳದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಕೂಡ ತಿಳ್ಕೊಂಡೆ ಅಂತಲೇ ಹೇಳ್ಬೋದು. ನೀವು ಇಲ್ಲೂ ಕೂಡ ಉತ್ತ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ಮುಂದೆ ಒಂದು ಅಮ್ಮಂದು ದೇವಾಲಯವಿದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ರೇಣುಕಾಂಬ ಹಾಗೂ ಗಂಗಮಾಳಮ್ಮ ಮೈಲಾರಲಿಂಗೇಶ್ವರ ಸ್ವಾಮಿ ಗುಡಿ ಇದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂಥರ ನಾವೆಲ್ಲೋ ಒಂದು ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀವಿ ಅಂತಲೇ ತುಂಬ ಫೀಲ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ಥಳೀಯರ ಪ್ರಕಾರ ಈ ದೇವಸ್ಥಾನ ಹಲವು ವರ್ಷಗಳ ಹಿಂದೆ ಸ್ಥಾಪಿತವಾಗಿದೆ. ಭಕ್ತರ ಅನುಭವಗಳ ಪ್ರಕಾರ ಇಲ್ಲಿ ಪ್ರಾರ್ಥನೆ ಮಾಡಿದವರಿಗೆ ವಿಶೇಷ ಫಲ ಸಿಕ್ಕಿದೆ ಎಂಬ ನಂಬಿಕೆ ಇದೆ. ನಾಗದೇವರನ್ನು ಹಿಂದೂ ಸಂಪ್ರದಾಯದಲ್ಲಿ ಬಹಳ ಪವಿತ್ರವಾಗಿ ಕಾಣಲಾಗುತ್ತದೆ. ನಾಗಪಂಚಮಿ ಹಾಗೂ ಷಷ್ಠಿಗಳಲ್ಲಿ ವಿಶೇಷ ದಿನಗಳಲ್ಲಿ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿರುತ್ತದೆ. ಹಾಗೆ ನಿಮಗೇನಾದರೂ ನಾಗದೋಷ, ಸರ್ಪದೋಷಗಳು, ಕಾಳಸರ್ಪ ದೋಷಗಳಿರ್ಬೋದು, ಇಲ್ಲಾಂದರೆ ಏನಾದರೂ ನೀವು ಪೂಜೆ ಮಾಡಿಸ್ಬೇಕು, ಶಾಂತಿ ಮಾಡಿಸ್ಬೇಕು ಅನ್ನೋದಿದ್ರು ಕೂಡ ನೀವು ಇಲ್ಲಿ ದೇವಾಲಯದಲ್ಲಿ ಬಂದು ವಿಚಾರಿಸಿ ಎಲ್ಲ ಮಾಡಿಸಿ ಉಳ್ಕೊಳ್ಳೋಕ್ಕೂ ಕೂಡ ನಿಮಗೆ ವಸತಿ ಗೃಹಗಳ ಅನುಕೂಲ ಇರುತ್ತೆ. ಹಾಗೂ ಮಧ್ಯಾಹ್ನದ ಊಟ ಕೂಡ ವ್ಯವಸ್ಥೆ ಇದೆ. ಇದು ರೇಣುಕಾಂಬೆ ದೇವಸ್ಥಾನದಲ್ಲಿ ತೊಟ್ಲು ತಾಯಿ ಅಂತೇಳಿ, ಯಾಕೆಂದರೆ ಯಾರಿಗಾರು ಮಕ್ಕಳಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬೇಡ್ಕೊಂಡು ತೊಟ್ಲು ತೆಗೆದ್ರೆ ಇಲ್ಲಿ ಮಕ್ಕಳನ್ನ ಕರುಣಿಸ್ತಾರೆ ಅಂತಲೂ ಕೂಡ ಒಂದು ಕತೆ ಇದೆ. ಖಂಡಿತ ನಿಮಗೇನಾದರೂ ಕಷ್ಟಗಳಿದ್ರೆ ಇಲ್ಲಿ ಬಂದು ಇಲ್ಲಿರೋ ಸುತ್ತಮುತ್ತ ದೇವಸ್ಥಾನಗಳನ್ನ ದರ್ಶನ ಮಾಡಿ ನೀವು ಇಲ್ಲಿ ದೇವ್ರ ಕೃಪೆಗೆ ಪಾತ್ರರಾಗ್ಬೋದು ಅಂತಲೇ ಹೇಳ್ತೀನಿ. ದೇವರು ನೋಡ್ತಾ ಇದ್ದಾರೆ ನೋಡಿ, ದೇವರು ಎದ್ಬರೋ ರೀತಿ ಇದೆ. ರೇಣುಕಾಂಬ ಒಂದು ತುಂಬ ಚೆನ್ನಾಗಿದೆ. ತಾಯಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ರಾಹುಗಾಲ, ಮಂಗಳವಾರ ಆದ್ದರಿಂದ ಅಮಾವಾಸ್ಯೆ ಆದ್ದರಿಂದ ರಾಹುಗಾಲದಲ್ಲಿ ದೇವರಿಗೆ ಅಭಿಷೇಕ ಎಲ್ಲ ನಡೆಯುತ್ತೆ. ಚಿಕ್ಕದು ಗುಡಿ ದೇವರ ವಿಗ್ರಹಕ್ಕೆ ಅಭಿಷೇಕ ಎಲ್ಲ ಮಾಡ್ತಾರೆ. ಇದನ್ನು ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಹೋಗ್ತಾ ದಾರಿಲಿ ಹಾಗೆ ಸಪೋಟ, ಯಾಕಂದರೆ ಇಲ್ಲಿ ಫ್ರೆಶ್ ಆಗಿ ರೈತರು ಬೆಳ್ಕೊಂಬಂದು ಎಲ್ಲ ವಾಟರ್ ಆ್ಯಪಲ್ ಇರ್ಬೋದು, ಸಪೋಟ ಇರ್ಬೋದು, ಚುರುಮುರಿ, ಸೊಪ್ಪು, ತರಕಾರಿಗಳೆಲ್ಲ ಮಾಡ್ತಾಯಿರ್ತಾರೆ. ನೀವು ಖಂಡಿತ ಇಲ್ಲಿ ಬಂದು ತೊಗೋಬೋದು. ಯಾಕಂದರೆ ರೈತರಿಂದ ನಾವು ನೇರವಾಗಿ ತೊಗೊಳೋದ್ರಿಂದ ಅವ್ರಿಗೂ 4 ಕಾಸು ಸಿಗುತ್ತೆ, ವ್ಯಾಪಾರ ಆಗುತ್ತೆ. ನಮಗೂ ಕೂಡ ಒಂದು ಫ್ರೆಶ್ ಆದಂಥ ತರಕಾರಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದೇನಪ್ಪ ದೇವಸ್ಥಾನ ಹತ್ರ ಇಷ್ಟೊಂದು ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇದು ಬಂದು ಏನು ಉದಯ TV ಮಹಾಲಕ್ಷ್ಮಿ ವಿವಾಹ ಅಂತ ಯಾವುದೋ ಸೀರಿಯಲ್ ಬರ್ತಾಯಿದೆ ಅಂತೆ, ಅದನ್ನು ಶೂಟಿಂಗ್ ನಡೀತಾ ಇತ್ತು. ಅದು ಕೂಡ ನಾನು ಸ್ವಲ್ಪ ಶೂಟ್ ಮಾಡಿಕೊಂಡೆ. ಇದು ಒಳಗಡೆ ಬಂದ ಎಂಟ್ರೆನ್ಸ್ ನೀವೇ ನೋಡ್ಬೋದು. ಸ್ಟಾರ್ಟಿಂಗ್ಗೆ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವ್ರು ಸಿಗುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು.
ನಂತರ ನಮಗೆ ಕಾರ್ಯಸಿದ್ಧಿ ವಿನಾಯಕಂದ ಗುಡಿ ಸಿಗುತ್ತೆ, ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ನಾವು ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಎಂದರೆ ನಾಗದೇವರ ಮೂರ್ತಿ ಅಂತಲೇ ಹೇಳ್ಬೋದು. ದೇವಸ್ಥಾನ ಸುತ್ತಲೂ ಹಸಿರು ಪರಿಸರ ಮತ್ತು ಶಾಂತ ವಾತಾವರಣ ಇರುತ್ತೆ. ನೀವು ವಿಗ್ರಹ ನೋಡ್ತಾ ಇರ್ಬೋದು. ಇದು 18 ಅಡಿ ಎತ್ತರವಾದಂಥ ಏಕಶಿಲಾ ಮೂರ್ತಿಯಾಗಿದೆ. ತುಂಬ ಶಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಸಾಮಾನ್ಯವಾಗಿ ನಡೆಯೋ ಪೂಜೆಗಳಂದರೆ ನಾಗಪೂಜೆ, ಅಭಿಷೇಕ, ಹಾಲಿನ ಪೂಜೆ, ವಿಶೇಷ ಅರ್ಚನೆ. ನಿಮ್ಗೇನಾದ್ರು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಆದಿಮುಕ್ತಿನಾಗ ದೇವಸ್ಥಾನ ಇದೆ ನೋಡಿ, ಹಳೆ ದೇವಸ್ಥಾನ ತೋರಿಸ್ತಿದ್ದೀನಲ್ಲ, ಆ ದೇವಸ್ಥಾನ ಹತ್ರ ಹೋಗಿ 11 ರೂಪಾಯಿ ಇಟ್ಕೊಂಡು 9 ಪ್ರದಕ್ಷಿಣೆ ಹಾಕಿ 9 ವಾರ ಬಂದು ನಿಮಗೆ ಇಷ್ಟಾರ್ಥ ನೆರವೇರಿದರೆ ನೀವು ಪಂಚಾಮೃತ ಅಭಿಷೇಕ ಮತ್ತು ಹಾಲಿನ ಅಭಿಷೇಕ ಒಪ್ಕೊಂಡು ಮಾಡಿದ್ರು ಕೂಡ ನಿಮಗೆ ಇಷ್ಟಾರ್ಥ ನೆರವೇರುತ್ತೆ ಅಂತಲೇ ಹೇಳ್ತೀನಿ. ನೋಡಿ, ದೇವಸ್ಥಾನದಿಂದ ಶೂಟಿಂಗ್ ನಡೀತದೆ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿದ್ದು ಸ್ವಲ್ಪ ಶೂಟ್ ಮಾಡಿಕೊಂಡೆ. ಅದು ಮುಗಿಸ್ಕೊಂಡು ಹಾಗೆ ಬಂದರೆ ನೀಲಾಂಬಿಕೆ ದೇವರು, ಮುಂದೆ ಬಂದರೆ ಶಿವ ಇದ್ದಾರೆ. ಇದು ನೀವು ನೋಡ್ತಾ ಇರ್ಬೋದು ಮುಂದೆಯಿಂದ ಎಷ್ಟು ಚೆನ್ನಾಗಿದೆ ಅಂತ. ಭಕ್ತರು ತಮ್ಮ ಕುಟುಂಬದ ಕಲ್ಯಾಣಕ್ಕಾಗಿ ಇಲ್ಲಿ ಪ್ರಾರ್ಥಿಸ್ತಾರೆ ಅಂತಲೇ ಹೇಳ್ಬೋದು. ನಾಗದೇವರ ಆರಾಧನೆ ಪಿತೃದೋಷ ನಿವಾರಣೆ ಹಾಗೂ ಸಂತಾನ ಪ್ರಾಪ್ತಿಗೆ ಸಹಾಯಕ ಎಂದು ನಂಬಲಾಗಿದೆ. ಅನೇಕರು ತಮ್ಮ ಜೀವನದಲ್ಲಿ ಬಂದ ಕಷ್ಟಗಳನ್ನು ನಿವಾರಿಸಲು ಇಲ್ಲಿ ಪ್ರಾರ್ಥಿಸುತ್ತಾರೆ. ಭಕ್ತಿಯೊಂದಿಗೆ ದೇವರ ಬಳಿ ಬೇಡಿಕೊಂಡರೆ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಸಿಗುತ್ತದೆ ಎಂಬುದು ಇಲ್ಲಿ ಬಂದವರ ಅನುಭವ. ಈ ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಲು ಸೂಕ್ತವಾದ ಸ್ಥಳವಾಗಿದೆ. ಬೆಂಗಳೂರು ನಗರದಲ್ಲಿರುವುದರಿಂದ ಬಸ್, ಮೆಟ್ರೋ ಮತ್ತು ಖಾಸಗಿ ವಾಹನಗಳ ಮೂಲಕ ಸುಲಭವಾಗಿ ಇಲ್ಲಿ ತಲುಪಬಹುದು. ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಭೇಟಿ ನೀಡುವುದು ಉತ್ತಮ ಅಂತ ಹೇಳ್ತೀನಿ. ಹಾಗಾದರೆ ಸ್ನೇಹಿತರೆ, ಇದು ಬೆಂಗಳೂರಿನ ಮುಕ್ತಿನಾಗ ದೇವಸ್ಥಾನದ ಬಗ್ಗೆ ನಮ್ಮ ವಿಶೇಷ ಪರಿಚಯವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಧ್ಯಾತ್ಮಿಕ ಸ್ಥಳದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ